ವಿಧಾನ ಪರಿಷತ್ ಸದಸ್ಯತ್ವದಿಂದ ಅನರ್ಹಗೊಳಿಸಿರುವುದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ನೀಡಿರುವ ಆದೇಶವನ್ನ ಪಾಲಿಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಎಂಕೆ ಪ್ರಾಣೇಶ್ ಹೇಳಿದರು. ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ನಾಮಿನಿ ಸದಸ್ಯರುಗಳಿಗೆ ಮತಗಳನ್ನು ಮಾಡುವಂತಹ ಮತ ಹಾಕುವಂತಹ ಹಕ್ ಇಲ್ಲ ಅನ್ನುವಂಥದ್ದನ್ನು ಕೊಟ್ಟಿದೆ. ಹಾಗಾಗಿ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಕೂಡ ಈ ದೇಶದಲ್ಲಿರುವಂತಹ ಎಲ್ಲ ನಾಗರಿಕರು, ಪ್ರಜೆಗಳು, ಚುನಾಯಿತ ಪ್ರತಿನಿಧಿಗಳು ಪಾಲನೆಯನ್ನು ಮಾಡಲೇಬೇಕಾಗುತ್ತೆ. ಹಾಗೆ ನಾನು ಉಚ್ಚ ನ್ಯಾಯಾಲಯದ ತೀರ್ಮಾನಕ್ಕೆ ತಲೆಬಾಗಿ ನನ್ನ ರಾಜೀನಾಮೆಯನ್ನು ನಾನು ಎರಡಕ್ಕೂ ಉಪಸಭಾಪತಿಗೂ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಬಹುಶಃ ಇದರೊಳಗಡೆ ಹಲವಾರು ವಿಶ್ಲೇಷಣೆಗಳು ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಎಲ್ಲೋ ಚುನಾವಣೆ ಸಂದರ್ಭದಲ್ಲಿ ನಾವುಗಳು ಏನು ಹೇಳ್ತಾರೆ ಮಾಲ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ, ಸರ್ಕಾರ ಇದ್ದಂಥ ಸಂದರ್ಭ ದುರುಪಯೋಗವನ್ನು ಮಾಡಿಕೊಂಡು ಮತವನ್ನು ಹಾಕಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಅನ್ಯಾಯವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನುವಂಥ ಭಾವನೆಯೊಂದಿಗೆ ಕೆಲವರು ಮಾತನಾಡ್ತಿರುವಂಥದ್ದನ್ನು ನಾನು ನೋಡಿದ್ದೇನೆ. ಹಾಗೆ ಪತ್ರಿಕೆ ಹೇಳಿಕೆಗಳಲ್ಲೂ ಕೂಡ ಬಂದಿರುವಂಥದ್ದನ್ನ ನಾನು ಗಮನಿಸಿದ್ದೇನೆ. ಆದರೆ ನಮಗೆಲ್ಲರಿಗೂ ಗೊತ್ತಿರಬೇಕು, 1997ನೇ ಇಸ್ವಿಯಿಂದ ಸರ್ಕಾರಗಳು, ಯಾವುದೇ ಸರ್ಕಾರಗಳಿರ್ಬೋದು, ಇದು ಪ್ರಾರಂಭ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರುವಂಥ ಸಂದರ್ಭದಲ್ಲಿ. ಆಗ ನಾಮಿನಿ ಸದಸ್ಯರನ್ನ ಮಾಡುವಂಥದ್ದು, ಅವರಿಗೆ ಮತದಾನದ ಹಕ್ಕನ್ನು ಕೊಟ್ಟಿರುವಂಥದ್ದು ಈ ಚುನಾವಣಾ ಆಯೋಗ ಮಾಡಿರುವಂಥದ್ದು. ಅದರ ಆಧಾರದ ಮೇಲೆ ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾಮಿನಿ ಸದಸ್ಯರುಗಳು ಮತವನ್ನು ಚಲಾವಣೆಯನ್ನು ಮಾಡಿದ್ದಾರೆ. ಈ ಚುನಾವಣೆಯನ್ನು ಮಾಡಿದಂಥ ಸಂದರ್ಭಗಳಲ್ಲಿ ನನ್ನ ಸಹೋದರಿ ಗಾಯತ್ರಿ ಸಂತೇಗೌಡರು ಕೂಡ ಈ ಒಂದು ನಾಮಿನಿ ಸದಸ್ಯರ ಚಲಾವಣೆಯಾದ ಮತಗಳನ್ನು ಹಾಕಿಸಿಕೊಂಡಂಥ ಸಂದರ್ಭದಲ್ಲಿ ಅವರು ಕೂಡ ವಿಜೇತರಾಗಿರುವಂಥದ್ದು ನಮ್ಮೆಲ್ಲರಿಗೂ ನಮ್ಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇದನ್ನ ಇವತ್ತು ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ನಾಮಿನಿ ಸದಸ್ಯರುಗಳು ಮತ ಚಲಾವಣೆಯನ್ನ ಮಾಡುವಂಥ ಹಕ್ಕಿಲ್ಲ ಅನ್ನುವಂಥದ್ದನ್ನು ಕೊಟ್ಟಿರೋದು ಗಮನಿಸಿದರೆ, ಆ ಗಮನದ ಆಧಾರದ ಮೇಲೆ ನಾನು ರಾಜೀನಾಮೆಯನ್ನು ಸಲ್ಲಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ನಾಮನಿರ್ದೇಶಿತ ಸದಸ್ಯರಿಗೆ 1997ರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೀಡಲಾಗಿತ್ತು. 1997ರಿಂದ ಇಲ್ಲಿಯವರೆಗೆ ವಿಧಾನ ಪರಿಷತ್ಗೆ ಚುನಾವಣೆಗಳು ನಡೆದಿದೆ. ಅಂದಿನಿಂದಲೂ ನಾಮನಿರ್ದೇಶಿತ ಸದಸ್ಯರು ಮತ ಚಲಾಯಿಸಿಕೊಂಡು ಬಂದಿದ್ದು ಸದಸ್ಯರು ಆಯ್ಕೆಯಾಗಿದ್ದಾರೆ ಎಂದರು. ಅರ್ಥವಾಗದಂಥ ವಿಚಾರವೂ ಕೂಡ ಇದರಲ್ಲಿದೆ. ಇಷ್ಟು ವರ್ಷಗಳ ಕಾಲದ ಒಳಗಡೆ ಈ ರೀತಿಯ ಒಂದು ವ್ಯವಸ್ಥೆ ನಡ್ಕೊಂಡು ಬಂದಿರುವಂಥ ಸಂದರ್ಭದಲ್ಲಿ ಯಾಕೆ ನನ್ನೊಬ್ಬನ ಮೇಲೆ ಈ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ನಾನು ರಾಜೀನಾಮೆಯನ್ನು ಕೊಡುವಂಥ ಪರಿಸ್ಥಿತಿ ಬಂತಲ್ಲ ಅನ್ನುವಂಥ ಒಂದು ಬೇಜಾರಿದೆ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದ್ರೆ ಎಲ್ರಿಗೂ ಕಾನೂನು ಒಂದೇ ಇರಬೇಕು. ಈ ಕಾನೂನುಗಳು ಒಂದೇ ಇರಬೇಕಾದ ಸಂದರ್ಭದಲ್ಲಿ ಈ ಕಾನೂನು ನನಗೆ ಯಾಕೆ ಈ ರೀತಿಯ ಬದಲಾವಣೆಗಳಾಯಿತು ಅಂತ ಹೇಳಿ ನನ್ನ ಮುಂದೆ ಇನ್ನೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾಗಿ ಈ ಭಾಗದಲ್ಲಿ ಸಹಜವಾಗಿ ಕೋರ್ಟ್ಗಳನ್ನು, ಒಬ್ಬ ಮಧ್ಯಮ ವರ್ಗದವರು ಕೋರ್ಟ್ನಲ್ಲಿ ಹೋಗಿ ಕೋರ್ಟ್ನ ಎದುರಿಸುವಂಥದ್ದು ತುಂಬ ಕಷ್ಟಕರವಾದಂಥ ವಿಚಾರ. ಇದು ನನ್ನ ಸ್ವಂತ ಅನುಭವ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯ ಮನುಷ್ಯರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಲಾಯರ್ಗಳ ಮುಖಾಂತರ ಮಂಡಿಸುವಂಥದ್ದು, ಆ ವಾದವನ್ನು ಮಂಡಿಸುವಂಥದ್ರಲ್ಲಿ ಆ ಉಚ್ಚ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಮೂರ್ತಿ ನ್ಯಾಯಾಧೀಶರುಗಳು ಅಲ್ಲ, ನ್ಯಾಯಾಧೀಶರುಗಳು ತಪ್ಪಿರೋದಿಲ್ಲ, ನ್ಯಾಯವಾದಿಗಳನ್ನ ಇಟ್ಕೊಂಡು ನಾವು ಆರ್ಗ್ಯೂ ಮಾಡೋದು ನಮ್ಮ ಕೈಗೆ ಎಟಕದಷ್ಟು ದೂರ ಇರುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಈ ವ್ಯವಸ್ಥೆಯ ಒಳಗಡೆ ಅಲ್ಲಿ ನಿಮ್ಗೆ ಗೊತ್ತಿದೆ ಯಾವ ನ್ಯಾಯವಾದಿಗಳು ಯಾವ ರೀತಿಯಲ್ಲಿ ಆರ್ಗ್ಯೂ ಮಾಡ್ತಾರೆ, ಅದ್ರ ಮೇಲೆ ಮತ್ತೆ ಅವರ ಸೀನಿಯಾರಿಟಿ ಮೇಲೆ ಕೆಲವು ನಿರ್ಣಯಗಳು ಬರುತ್ತೆ ಅಂತ ಹೇಳಿ ನನಗೆ ಈ ನನ್ನ ಸ್ವಂತ ಅನುಭವದಲ್ಲಿ ನನಗೆ ಅನಿಸ್ತದೆ. ಇಲ್ಲೇ ಇದೆ ನೋಡಿ, ಚುನಾವಣೆ ಆಯೋಗ 1997ನೇ ಇಸ್ವಿಯಿಂದ ಇಲ್ಲಿಯವರೆಗೆ
ಮೊನ್ನೆ ನನ್ನ ನ್ಯಾಯಾಲಯದಲ್ಲಿ ತೀರ್ಪು ಬರುವವರೆಗೂ ಎಲ್ಲ ನಾಮಿನಿ ಸದಸ್ಯರುಗಳು ಮತವನ್ನು ಚಲಾವಣೆ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಅದು ನಿಮಗೂ ಕೊಟ್ಟಿದ್ದೇನೆ ಅಂತ ಅನಿಸಿದೆ, ಎಲ್ಲರಿಗೂ ಇಲ್ಲ, ಅದು ಕೊಡ್ತೀನಿ ಬೇಕಾದ್ರೆ ನೋಡಿ. ಆ ಕಾಪಿನ ಚುನಾವಣೆ ಆಯೋಗದ ಕಾಪಿಯೂ ಕೂಡ ನನ್ನಲ್ಲಿದೆ. ಈ ಆಧಾರದ ಮೇಲೆ ನಾನು ಮುಂದುವರೆದೇ ಬಿಟ್ಟರೆ, ಇಲ್ಲದೇ ಇದ್ರೆ ಯಾವತ್ತೂ ಇಲ್ಲ ಅದಕ್ಕೆ ಹಕ್ಕಿರಲಿಲ್ಲ, ಹಕ್ಕಿದ್ದ ಕಾರಣ ಮತವನ್ನು ಚಲಾವಣೆಯನ್ನು ಮಾಡಿಸ್ಕೊಂಡು ಇವ್ರಿಗೆ ಗೆದ್ದು ಅನ್ನುವಂಥದ್ದು ನಾನು ಯಾವತ್ತೂ ರಾಜೀನಾಮೆಯನ್ನು ಕೊಟ್ಟಿದ್ದೆ. ನಾನು ಚುನಾವಣೆ ಆಯೋಗದ ಏನು ನಿರ್ದೇಶನಗಳಿವೆ ಅದರ ಅಡಿಯಲ್ಲಿ ನಾನು ಇಲ್ಲಿಯವರೆಗೆ 4.5 ವರ್ಷಗಳ ಕಾಲ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ, 2.5 ವರ್ಷಗಳ ಕಾಲ ಉಪಸಭಾಪತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಇದಕ್ಕಿಂತ ಮೊದಲು ಕೂಡ ನಾನು 2 ವರ್ಷಗಳ ಕಾಲ ಉಪಸಭಾಪತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ದಿನೇಶ್, ಹಿರೇಮಗಳೂರು ಪುಟ್ಟಸ್ವಾಮಿ, ಪ್ರೇಮ್ ಕುಮಾರ್ ಉಪಸ್ಥಿತರಿದ್ದರು.